ಹಾಯ್, ಎಲ್ರಿಗೂ ನಮಸ್ತೆ. ಇಡೀ ಪ್ರಪಂಚಕ್ಕೆ ಮಾತೃದೇವೋ ಭವ ಅಂತ ಹೇಳ್ಕೊಟ್ಟಿದ್ದು ನಮ್ಮ ದೇಶ. ಆದ್ರೆ ಎಂತ ದರಿದ್ರ ಇಟ್ಕೊಂಡಿದೆ ಅಂದ್ರೆ ನಮ್ಮ ದೇಶಕ್ಕೆ ಸ್ತ್ರೀ ಅಂದ್ರೆ ಸೆಕ್ಸೇನ ಒಂದು ದರಿದ್ರ ಇಟ್ಕೊಂಡಿದೆ. ಪುಣ್ಯಭೂಮಿ, ಕರ್ಮಭೂಮಿ, ಧರ್ಮಭೂಮಿ ಅನ್ನೋಂಥ ಹೆಸರು ಪಡೆದಿರೋ ನಮ್ಮ ದೇಶ ಈಗ ಅತ್ಯಾಚಾರದ ದೇಶ ಅನ್ನೋ ಹೆಸರು ಲೇಬಲ್ ಹಾಕ್ಬಿಟ್ಟಿದೆ, ರೇಪಿಸ್ಟ್ ಕಂಟ್ರಿ ಅಂತ. ಇದನ್ನ ಕೇಳಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಬಟ್ ಹೇಗೆ ಜನರಲೈಸ್ ಮಾಡ್ಬಿಟ್ಟಿದೆ ಸೊಸೈಟಿ ಅಂದ್ರೆ, ಆಲ್ ಮೆನ್ ಆರ್ ಸೇಮ್, ಮೆನ್ ಈಸ್ ಮೆನ್ ಬಟ್ ನಾಟ್ ಆಲ್ ದ ಫಿಂಗರ್ಸ್ ಆಫ್ ದಿ ಸೇಮ್ ಲೆಂತ್. ಎಲ್ಲಾ ಮೆನ್ನು ಒಂದೇ ತರ ಇರೋದಿಲ್ಲ. ಈಗ ನಾನು ಇವಾಗ ವುಮೆನ್ ಆಫ್ ಲೈಫ್ ಅಂತ ಯಾಕೆ ಬರ್ದಿದ್ದೀನಿ ಅಂದ್ರೆ, ನಮ್ಮ ಒಂದು ಪ್ರತಿಯೊಂದು ಫೇಸ್ ಆಫ್ ಲೈಫ್ ಅಲ್ಲೂ ನಮಗೆ ವುಮೆನ್ ಅವಶ್ಯಕತೆ ಇದೆ. ಅದು ಗ್ರ್ಯಾಂಡ್ ಮದರ್ ಆಗಿರ್ಬೋದು, ಅಥವಾ ಮದರ್, ಸಿಸ್ಟರ್, ವೈಫ್, ಡಾಟರ್, ಗ್ರ್ಯಾಂಡ್ ಡಾಟರ್, ಯಾರೇ ಆಗಿರ್ಬೋದು. ಅಂತದ್ರಲ್ಲಿ ನಾವು ಒಂದು ಸೇಫ್ಟಿ ಆಫ್ ವುಮೆನ್ ಅಂತ ಬಂದಾಗ, ಇಷ್ಟು ದೊಡ್ಡ ಡೆಮೋಕ್ರಾಟಿಕ್ ನೇಷನ್ ಅಲ್ಲಿ, ಇಷ್ಟು ದೊಡ್ಡ ಸೆಕ್ಯುಲರಿಸ್ಟಿಕ್ ನೇಷನ್ ಅಲ್ಲಿ ಒಂದು ವುಮೆನ್ಗೆ ಸೇಫ್ಟಿ ಇಲ್ಲ ಅನ್ನೋವಾಗ ಇಟ್ ಶೋಸ್ ದ ಕ್ವಶನ್ ಮಾರ್ಕ್ ಆಫ್ ಅವರ್ ಕಂಟ್ರಿ. ಸೊ ಆ ಸೇಫ್ಟಿ ಆಫ್ ವುಮೆನ್ ಅಂತ ಬಂದಾಗ ಫಸ್ಟ್ ಪ್ರತಿ ಒಂದು ವುಮೆನ್ ಸೆಲ್ಫ್ ಡಿಫೆನ್ಸ್ ನ ಕಲ್ತ್ಕೋಬೇಕಾಗತ್ತೆ. ಇದು ಎಲ್ರಿಗೂ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ, ಇದ್ರ ಪ್ರೊಬ್ಯಾಬಿಲಿಟಿ ಎಲ್ಲಿವರೆಗೆ ಬರುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಈ ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ವುಮೆನ್ ಶುಡ್ ಕೀಪ್ ಎ ಪೆಪ್ಪರ್ ಸ್ಪ್ರೇ. ಈವನ್ ಒಂದು ಸೇಫ್ಟಿ ಅಥವಾ ಒಂದು ಎಮರ್ಜೆನ್ಸಿ ಅಂತ ಬಂದಾಗ, ಒಂದು ಪ್ರೊಟೆಕ್ಟಿವ್ ಮೆಜರ್ಸ್ ತಗೊಳ್ಳೋವಾಗ ಒಂದು ಪೆಪ್ಪರ್ ಸ್ಪ್ರೇ ಆದ್ರೂ ಇಟ್ಕೋಬೇಕು. ಈ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ರೆ ನಾವ್ ಏನ್ ಮಾಡ್ತೀವಿ, ಒಂದು ರೇಪ್ ಅತ್ಯಾಚಾರ ಅಂತ ಆದಾಗ ವಿಲ್ ಜಸ್ಟ್ ಒಂದು ಕ್ಯಾಂಡಲ್ ಹಚ್ತೀವಿ, ರೆಸ್ಟ್ ಇನ್ ಪೀಸ್ ಅಂತ ಅಂತೀವಿ, ಒಂದು ವಾರದಲ್ಲಿ ಮರ್ತೋಗ್ತೀವಿ. ನಾವು ಪ್ರತಿಯೊಬ್ಬರು ಮಾಡ್ತಾ ಇರೋದು ಅದೇ ನಮ್ಮ ಮನೆಯಲ್ಲಿ ಆಗೋವರೆಗೂ ನಾವು ಅದರ ಬಗ್ಗೆ ಥಿಂಕ್ ಮಾಡೋದಿಲ್ಲ. ನಮ್ಮ ಅಕ್ಕನೋ ತಂಗಿನೋ ಯಾರೋ ಒಬ್ರು ನಮ್ ಚುಡಾಯಿಸಿ ರೇಗಿಸಿದ್ರೇನೆ ಅಷ್ಟು ಕೋಪ ಬರ್ತೈತಲ್ಲ, ಯಾರೋ ಒಂದು ಮನೆ ಹುಡುಗಿಗೆ ಆ ತರ ಆಗಿದೆ ಬಿಡು, ನಮ್ಗೇನ್ ಇದ್ರಲ್ಲಿ ಅಂತ ಅಂದಾಗ, ಈ ತರ ಹೆನ್ಯಸ್ ಕ್ರೈಮ್ಸ್ ಮಾಡೋವಾಗ ನಾವು ಒಂದು ಯೋಚನೆ ಮಾಡ್ಬೇಕಾಗತ್ತೆ. ಏನು, ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ನಿರ್ಭಯ ಗ್ಯಾಂಗ್ ರೇಪ್, ಏನಾಯ್ತಾ ಗ್ಯಾಂಗ್ ರೇಪ್ ಕೇಸಲ್ಲಿ ಎಷ್ಟವರೆಗೂ ಟ್ರೇಸ್ ಆಯ್ತು, ಕ್ಯಾಪಿಟಲ್ ಪನಿಷ್ಮೆಂಟ್ ಆಯ್ತಾ? ಅಂಡ್ ಹೈದರಾಬಾದ್ ಗ್ಯಾಂಗ್ ರೇಪ್, ಅದರಲ್ಲಂತೂ ತೆಲಂಗಾಣ ಪೊಲೀಸ್ ಅವರು ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಆ ತರ ಡಿಸಿಷನ್ ಯಾಕೆ ನಮ್ಮ ಗೌರ್ಮೆಂಟ್ ತಗೊಳ್ತಾ ಇಲ್ಲ? ಯಾಕೆ ಕ್ಯಾಪಿಟಲ್ ಪನಿಷ್ಮೆಂಟ್ ಸ್ಪಾಟ್ ಅಲ್ಲೇ ಕೊಡ್ತಾ ಇಲ್ಲ ರ್ಯಾಂಡಮ್ ಆಗಿ? ಇವಾಗ ಕೋಲ್ಕತ್ತಾ ಗ್ಯಾಂಗ್ ರೇಪ್ ಇವಾಗ ಇಂಟರ್ನೆಟ್ ಸೆನ್ಸೇಷನ್ ಆಗಿದೆ. ಇದು ಯಾಕೆ ಸೆನ್ಸೇಷನ್ ಆಗಿದೆ ಅಂದ್ರೆ, ನಮ್ಮ ಪ್ರತಿಯೊಬ್ಬರು ಬ್ಲಡ್ ಬಾಯ್ಲ್ ಆಗ್ತಾ ಇದೆ ಈ ವಿಷಯ ಕಂಡ್ರೆ. ನಮ್ಮ ಅಕ್ಕನೋ ತಂಗಿನೋ ಆಚೆ ಹೋದ್ರೆ ನಾವು ಯಾಕೆ ಭಯದಿಂದ ಇರ್ತಾ ಇದೀವಿ? ಇವನ್ ಒಂದು ಚಿಕ್ಕ LKG ಮಗು ಆಚೆ ಹೋದ್ರು ನಾವು ಯಾಕೆ ಅಷ್ಟೊಂದು ಭಯ ಪಡ್ತಾ ಇದೀವಿ? ಅಂತ ಸೈಕೋಗಳು ಇದಾರೋ ಅಂತ ಗೊತ್ತಿಲ್ಲ. ಬಟ್ ಪ್ರತಿ ಮೆನ್ ಈ ಎರಡು ವಿಷಯ ತಿಳ್ಕೊಂಡ್ರೆ ಯಾವತ್ತಿಗೂ ಲೈಫಲ್ಲಿ ರೇಪ್ ಮಾಡಲ್ಲ, ಆ ತರ ಕಂಟೆಗೆ ಹೋಗಲ್ಲ. ಏನು ಅಂತ ಅಂದ್ರೆ, ನಾವು ಎದೆ ಹಾಲು ಎಲ್ಲಿಂದ ಕೊಡ್ತೀವಿ? ನಮ್ಮ ತಾಯಿ ಬ್ರೆಸ್ಟ್ ಎದೆಯಿಂದ ಕುಡ್ದಿದೀವಿ. ಅಂಡ್ ನಾವ್ ಎಲ್ಲಿಂದ ಹುಟ್ಟಿದೀವಿ, ಆ ಪ್ರೈವೇಟ್ ಪಾರ್ಟಿಂದ ಹುಟ್ಟಿರೋ ಇದೆರಡು ವಿಚಾರ ತಿಳ್ಕೊಳ್ಳೋವಾಗ ನಿಮಗೆ ಅಂತ ಒಂದು ಲೈಫ್ ಪಾರ್ಟ್ನರ್ ಇದ್ದೇ ಇರ್ತಾರೆ, ಎಲ್ಲೂ ಹೋಗ್ತಾರೆ. ಒನ್ ವೈಫ್ ಒನ್ ಲೈಫ್ ಅನ್ನೋ ಒಂದು ಇದ್ದೇ ಇರುತ್ತೆ. ಬಟ್ ನಾನು ಹೇಳೋದ್ರಿಂದ ಇದೆಲ್ಲ ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಥಿಂಕ್ ಮಾಡಿ. ಎವ್ರಿ ಇಂಡಿವಿಜುವಲ್ ಒಂದು ಥಿಂಕ್ ಮಾಡ್ಬೇಕು. ನಾನು ಅಂದ್ರೆ ಏನು, ಮೆನ್ ಇಸ್ ನಥಿಂಗ್ ಬಟ್ ಎ ಕ್ಯಾರೆಕ್ಟರ್. ಫಸ್ಟ್ ಅವನೊಂದು ಜೆಂಟಲ್ ಮೆನ್ ಹಾಕ್ಬೇಕು ಅಂದ್ರೆ, ಇವನ್ ಕತ್ಲಲ್ಲಿ ಒಂದು ಹುಡುಗಿ ನಿನ್ ಜೊತೆ ನಡ್ಕೊಂಡ್ ಬಂದ್ರು ಸೇಫ್ ಆಗಿ ಫೀಲ್ ಆಗ್ಬೇಕು. ಆ ತರ ನಮ್ಮ ಒಂದು ಕ್ಯಾರೆಕ್ಟರ್ ಇರ್ಬೇಕು. ನಾನು ಎಲ್ಲರೂ ಹಾಗಿರ್ತಾರ ಇರಲ್ಲ ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಓನ್ಲಿ ರೀಸನ್ ಇಸ್, ಯಾರೋ ಏನೋ ಮಾಡಿದ್ರು ಅಂತ ಪ್ರತಿಯೊಬ್ಬರನ್ನು ರಾಂಗ್ ಆಗಿ ಲೇಬಲ್ ಮಾಡ್ತಾ ಇದೆ ಸೊಸೈಟಿ. ದಟ್ ಇಟ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಇವನ್ ನೀವು ರಾಮಾಯಣ ಮಹಾಭಾರತ ನೋಡಿ ಏನ್ ಕಲ್ತಿಲ್ವಾ? ಸೀತೆನ ರಾವಣಾಸುರ ಎತ್ತಾಕೊಂಡು ಹೋದಂತ ರಾವಣಾಸುರನ ಕತೆ ಏನಾಯ್ತು? ರಾವಣಾಸುರ ಎಂತ ಒಂದು ವ್ಯಕ್ತಿ, ಬಟ್ ಆತರ ಮಾಡ್ದ ಅಂತ ಏನಾದ್ರೂ ನಾವು ಅದನ್ನ ನೋಡಿ ಏನು ಕಲ್ತಿಲ್ವಾ? ಮಹಾಭಾರತ ನೋಡಿ ನಾವೇನು ಕಲ್ತಿಲ್ವಾ? ಕುರುಕ್ಷೇತ್ರದ ಯುದ್ಧ ಯಾಕಾಯ್ತು? ಇವನ್ ದ್ರೌಪದಿ ವಸ್ತ್ರಹರಣ ಆದಾಗ ಏನಾಯ್ತು? ಸೊ ಈ ತರ ಹಲವಾರು ನಮ್ಮ ಮಿಥಾಲಜಿಕಲ್ ಥಿಂಗ್ಸ್ ಹೇಳ್ಕೊಟ್ರು ಸಹ ನಾವು ಇವತ್ತಿಗೂ ಹೆಣ್ಮಕ್ಳು ಅಂದ್ರೆ ಒಂದು ಟಾಯ್ ಅಲ್ಲ, ಯೂಸ್ ಅಂಡ್ ಥ್ರೋ ಮಾಡಕ್ಕೆ ಡಸ್ಟ್ ಬಿನ್ ಅಲ್ಲ. ಬಟ್ ಇದು ನಾವು ಏನೋ ಎವ್ರಿ ಟೈಮ್ ಎವ್ರಿವೇರ್ ಎಲ್ಲೋ ಒಂದು ಕಡೆ ನಾವು ನೋಡ್ತಾನೆ ಇರ್ತೀವಿ ನ್ಯೂಸ್ ಅಲ್ಲಿ, ಹಾಗಾಯ್ತು ಹೀಗಾಯ್ತು. ಎವ್ರಿ ಟೈಮ್ ನೋಡಿದಾಗಲ್ಲ ನಮ್ಗೆ ತುಂಬಾ ಬೇಜಾರಾಗುವಂಥದ್ದು. ಬಿಕಾಸ್ ಈ ಒಂದು ವಿಚಾರಕ್ಕೆ ಈಗ ನಾನು ಶೆಡ್ಡಿಂಗ್ ಆಫ್ ಬ್ಲಡ್ ಅಂತ ಬರ್ದಿದ್ದೀನಿ. ಸಿ, ನಮ್ಮ ಲೈಫಲ್ಲಿ ನಾವು ಯಾವಾಗ್ಲೂ ಒಂದ್ಸತಿ ರಕ್ತದಾನ ಮಾಡಿದ್ರೇನೆ ಸುಸ್ತಾಗ್ತೀವಿ, ಆಪಲ್ ಜ್ಯೂಸ್ ಕುಡಿತೀವಿ. ಬಟ್ ಫ್ರಮ್ 11 years ಅಡೋಲ್ಸೆನ್ಸ್ ಬಂದಾದ್ಮೇಲೆ ಒಂದು ಹುಡುಗಿ ಹುಟ್ಟಿದಾಗ ಮಿಲಿಯನ್ಸ್ ಆಫ್ ಎಕ್ಸೆಲ್ಸ್ ಇರುತ್ತೆ ವುಮನ್. ಫ್ರಮ್ 11 years to 50 to 55 years ಮೆನಾರ್ಚಿ ಟು ಮೆನೋಪಾಸ್ ಅಂತ ಕರಿತೀವಿ ಮೆನ್ಸ್ಟ್ರುಯೇಷನ್ ಸೈಕಲ್. ತಿಂಗಳಿಗೆ 4 ಇಂದ 5 ದಿನ ಅಂಡ್ ವುಮೆನ್ ವಿಲ್ ಶೆಡ್ ಬ್ಲಡ್. ಜಸ್ಟ್ ಇಮ್ಯಾಜಿನ್. ಅಂತದ್ರಲ್ಲಿ ಅತ್ಯಾಚಾರ ಮಾಡಿ ತುಂಬಾ ಹೀನಾಯವಾಗಿ ರಕ್ತ ಬರೋಸರ ಸಾಯಿಸಿ, ಸೀರಿಯಸ್ಲಿ ಅಂತವ್ರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಲೇಬೇಕು. ಗೌರ್ಮೆಂಟ್ ಈ ಡಿಸಿಷನ್ ತಗೊಳ್ಳೇಬೇಕು. ನಮ್ಮ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೋಬೇಕು ಅಂದ್ರೆ ಬರೀ ನಮ್ಮ ಮನೆಯವ್ರನ್ನೇ ಅಲ್ಲ, ಸುತ್ತಮುತ್ತ ಇರೋರ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಓವರ್ ದ ಜನರೇಷನ್, ನೆಕ್ಸ್ಟ್ ಕರೆಂಟ್ ಜನರೇಷನ್ ಟು ನೆಕ್ಸ್ಟ್ ಜನರೇಷನ್ ನಾವು ಏನ್ ಕೊಡ್ತಾ ಇದೀವಿ. ಸೊ ಈ ಶೆಡ್ಡಿಂಗ್ ಆಫ್ ಬ್ಲಡ್ ಅನ್ನೋದು ಯಾವಾಗ ನಾವು ತಿಳ್ಕೊಳ್ತೀವೋ ಎವ್ರಿ ಮೆನ್, ಅದೊಂದು. ಮತ್ತೆ ಸೆಕ್ಷುವಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕೂಲಲ್ಲಿ ಏಂತಿಕ್ಕೆ ನಿಮ್ಗೆ ಸ್ಕೂಲಲ್ಲಿ ಕೊಡೋದು ರೀಪ್ರೊಡಕ್ಷನ್ ಬಗ್ಗೆ ಹೇಳ್ಕೊಡ್ತಾರೆ. ಈ ಸೆಕ್ಷುವಲ್ ನಾಲೆಜ್ ಇಲ್ಲ. ಇವಾಗ LKG ಅಲ್ಲಿ ನೋಡಿ ಒಂದು ಚಾರ್ಟ್ ಅಲ್ಲಿ ಎಲ್ಲಾ ಪಾರ್ಟ್ಸ್ ಬಾಡಿ ಪಾರ್ಟ್ಸ್ ಲೇಬಲ್ ಮಾಡಿ ಪ್ರೈವೇಟ್ ಪಾರ್ಟ್ಸ್ ನ ಬಿಟ್ಬಿಡ್ತಾವೆ.
ಇವಾಗ ಅಲ್ಲೊಂದು ಕ್ಯೂರಿಯಾಸಿಟಿ ಜನರೇಟ್ ಆಗುತ್ತೆ ಚಿಕ್ಕ ಹುಡುಗರಿಂದಾನೆ, ಅದ್ರಲ್ಲಿ ಏನಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಜನರೇಟ್ ಆಗ್ತೈತೆ. ಆ ಪ್ಯೂಬರ್ಟಿ ಬಂದಾಗ ಅವ್ರಿಗೆ ಏನಾಗುತ್ತೆ, ಮೇನ್ ತುಂಬಾ ಜನ ಪಾರ್ನ್ ಅಡಿಕ್ಷನ್ ಆಗಿದ್ದಾರೆ. ಸೊ ಗೌರ್ಮೆಂಟ್ ಇದ್ರ ಮೇಲೆ ಒಂದು ಕಣ್ಣು ಇಡಬೇಕಾಗಿದೆ. ಬಿಕಾಸ್ ತುಂಬಾ ಜನ ಪಾರ್ನ್ ಅಡಿಕ್ಷನ್ ಆಗ್ತಾ ಇರೋದ್ರಿಂದ ಅವರಿಗೆ ಥಿಯರಾಟಿಕಲ್ ನೋಡಿ ವಿಜುವಲಿಸ್ಟಿಕ್ ಆಗಿ ನೋಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ ಅಂತ ಅನಿಸ್ತಿದೆ. ಅವ್ರು ಒಳ್ಳೇದು ಕೆಟ್ಟದ್ದು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಅಂಡ್ ವೆನ್ ಇಟ್ ಕಮ್ಸ್ ಟು ಮಾತೃದೇವೋ ಭವ ಆಯ್ತು ಅಂಡ್ ವುಮೆನ್ ಇಸ್ ನಾಟ್ ಎ ಟಾಯ್ ಅಂತ ಹೇಳಿದೆ. ಈ ಎಲ್ಲಾ ಇದಕ್ಕೂ ಮೇಯ್ನು ನಾವು ತಿಳ್ಕೊಬೇಕಾಗಿರೋದು ಒಂದೇ ರೀಸನ್, ವಿ ಮಸ್ಟ್ ಟೇಕ್ ಎ ಸ್ಟೆಪ್ ನಾವು. ದಿಸ್ ಇಸ್ ದ ರೈಟ್ ಸ್ಟೆಪ್. ಈಗ ತಗೊಂಡ್ರೇನೆ ನಾವು ನೆಕ್ಸ್ಟ್ ನಮ್ಮ ಫ್ಯೂಚರ್ ಜನರೇಷನ್ಸ್ನ, ಕರೆಂಟ್ ಜನರೇಷನ್ನ ಕಾಪಾಡ್ಕೊಳಕ್ಕಾಗೋದು. ಯಾತ್ರೆ ನಾರಾಯಣಸ್ತು ಪೂಜ್ಯತೆ ರಮಂತ ತತ್ರ ದೇವತಾ ಅಂತ ಕರಿತೀವಿ. ಸೊ ಇದೆಲ್ಲ ತಗೊಂಡು ಈ ಎಲ್ಲ ನಾನು ಒಂದು ಇನ್ಸ್ಟ್ರಕ್ಷನ್ಸ್ನ ನೀವು ಅಟ್ಲೀಸ್ಟ್ ಒಂದು 1 or 2% ಆದ್ರೂ ಫಾಲೋ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು.